ಬಹಳ ಚೆನ್ನಾಗದಕ್ಕನ ಹೆಣ್ಮಗ ಅಂತ ಅವ್ರ ಸ್ನೇಹಿತರು ಕೇಳ್ತವ್ರೆ ಮೈಸೂರವರು. ಆಮೇಲೆ ಹೆಣ್ಣು ಗುಣ ನಡತೆ ಹೆಂಗಣ ಅಂತ ಅಂದ್ರು. ಅದಕ್ಕೆ ಹೆಣ್ಣೋರಿದ್ಮೇಲೆ ಫೋಟೋ ತಕ ಹೋಗಿದ್ದಾನೆ. ಅವನಂದ ನಮ್ಮ ಹೆಣ್ಣು ಕೈಯ ತೊಳ್ಕೊಂಡು ಮುಟ್ಟಬೇಕು ಕಣ್ರಿ, 500 ಮಾತು ಮಾತಾಡೆ ನಮ್ಮ ಹೆಣ್ಣು ತಿರುಗಿಕೊಂಡು ಒಂದು ಮಾತು ಮಾತಾಡೋದಿಲ್ಲ ಅಂತ. ಅದಕ್ಕೆ ಅವನಿದ್ದನದ ಇಂಥ ಎಣ್ಣೆ ನಮಗೂ ಬೇಕಾಗಿರೋದು ಕಾರಣ ಅಂದ್ಬಿಟ್ಟದೆ. ಹೆಣ್ಣೋರ್ ಕೇಳ್ತವ್ರೆ ಗಂಡವ್ರನ್ನ, ಬರೀ ನಮ್ ಹೆಣ್ಣನ್ ಮಾತ್ರ ವಿಚಾರ ಮಾಡಕತ್ತ ಇದೀಯ, ಗಂಡು ಗಂಡ ಹೆಂಗಪ್ಪ ಅಂತ ಅಂದ್ರು. ಗಂಡು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರುನಿ ಅಂಬಜಲ್ ವ್ಲಾಗ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಗೈಸ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಾವನ ಕಾರ್ಯದ್ದು ದಿನದ್ದು 3ನೇ ಭಾಗದ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಬಂದು 3ನೇ ಭಾಗದ ಒಂದು ವಿಡಿಯೋ ಆಗಿರುತ್ತೆ. ನಾವು ಗದ್ದೆ ಹತ್ರ ಹೋಗಿ ಎಲ್ಲಿ ಮಾವನ್ನ ಬರ್ನ್ ಮಾಡಿದ್ವಿ ಅಲ್ಲಿ ಎಡೆ ಇಟ್ಬಿಟ್ಟು ಬಂದ ನಂತರ ಮನೆಯಲ್ಲಿ ಎಡೆ ಇಡಲಿಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು. ಅದ್ರದ್ದು ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಡೀಟೇಲಿಂಗ್ ಆಗಿ. ನೀವು ನೋಡಿ ಹೇಗಿತ್ತು ಅಂತ ಹೇಳಿ ಆ ನಂತರ ನನಗೆ ತಿಳಿಸಿ. ಎಡೆ ಇಟ್ಟು ಎಲ್ಲರಿಗೂ ಊಟ ಎಲ್ಲ ಆದ ನಂತರ ಮಕ್ಳುಗಳು ನೋಡಿ ಗೈಸ್ ಯಾವ ಥರ ಬಂದು ನಮ್ಮ ಮನೇಲಿ ಕುತ್ಕೊಂಡು ಈ ಥರ ಎಲ್ಲ ಆಟ ಆಡ್ತಿದ್ದಾರೆ. ನಾನು ಎಲ್ಲರೂ ಊಟ ಮಾಡಿದ್ದೆಲ್ಲ ವಿಡಿಯೋ ಏನು ಮಾಡೋದು ಬೇಡ ಅಂತ ಹೇಳಿ ಅಪ್ಲೋಡ್ ಮಾಡಿಲ್ಲ. ಅದನ್ನ ವಿಡಿಯೋನು ಕೂಡ ನಾನು ಮಾಡ್ಕೊಂಡಿಲ್ಲ. ಇದು ಬಂದು ಹರಿಕತೆ ಮಾಡಿಸ್ಬೇಕು ಅಂತ ಹೇಳಿ ನೈಟಲ್ಲಿ ಮಾಡಿಸಿದಂಥದ್ದು. ತುಂಬ ಚೆನ್ನಾಗಿ ಮಾಡ್ತಾರೆ ಇವರೊಬ್ಬರು ಬ್ಯಾಂಕಲ್ಲಿ ಕೆಲಸ ಮಾಡುವಂಥವ್ರು. ಆದ್ರೂ ಇದೊಂದು ಸೈಡಲ್ಲಿ ಒಂದು ವರ್ಕಾಗಿ ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರ ಮಗಳೂ ಕೂಡ ಕರ್ಕೊಬಂದು ಮಾಡಿಸ್ತಾರೆ. ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಜನಪದ ಗೀತೆಗಳನ್ನ ಇವರು ಹೇಳ್ತಾರೆ. ಹಾಗೆ ನೋಡಿ ಹೇಗಿತ್ತು ಅಂತ. ಈ ಮಾತು ಕೇಳಿಸ್ಕೊಂಡದ್ದು ಹೆಣ್ಣೋರು ಸುಮ್ಮನೆ ಇದ್ದಾರ? ಹೆಣ್ಣೋರು ಎದ್ರು ಮ್ಯಾಕೆ ಅವರು ಹೆಂಗೆ ಕಕ್ಕೆ ವೈಭವ ಇತ್ತು. ಹೆಣ್ಣರು ಗಣ್ಣರು ತಕ್ಕ ಮಾತನ್ ಜಗಳ ಆಡ್ಕೊಂಡದ್ದು ಹೆಂಗೆ. ನಿನ್ನೆ ದಿವಸ ಚಪ್ರದಟ್ಟಿಲಿ ಜಗಳ ಆಗೋಗಿರ್ತದೆ. ಮಾರನೇ ತಾಳಿ ಕಟ್ತಾರೆ, ಕಟ್ಟಾದ್ಮೇಲೆ ಹೇಳ್ತಾರೆ ಹೆಂಗೆ ನೆನ್ನೆ ತಾಳಿ ಕಟ್ಟಾಯ್ತು, ಹಾಗೆ ಸ್ವಲ್ಪ ಸುಟ್ಟಾಯ್ತು, ಏನ್ ಮಾಡಿ ಈಗ ಅಂತ ಅನ್ಬಿಟ್ಟು ಹೇಳ್ತಿದ್ರು. ಹಂಗೆ ನೋಡು ಹಂಗಾಯ್ತವೆ ಈ ಹೆಣ್ಣು ಇರ್ತಕ್ಕಂಥವ್ರು ನಮ್ಮ ಹಿರೀಕರೆ, ನಮ್ಮ ಜನಪದರೇ, ಆ ಒಂದು ಸಂಸ್ಕೃತಿಯೊಳಗೆ ಬಾಳಿ ಬದುಕೋಗಿರ್ತಕ್ಕಂತಹ ನಮ್ಮ ಸೋಮೇಗೌಡರ ನೆನಪನ್ನ ಕೊಂಡಾಡ್ತಾ 11 ದಿವಸಗಳ ಹಿಂದೆ ಅವರ ಮೆರವಣಿಗೆಯ ನೆನಪನ್ನ ನೆನೀತಾ ಕೇಳೋಣ ಮತ್ತೊಂದು ಜನಪ್ರಿಯವಾದಂತಹ ಗೀತೆ. ಯಾರದವ್ವ ಮೆರವಣಿಗೆ, ನಮ್ಮ ಸೋಮೇಗೌಡರ. ಅಯ್ಯೋ ಅಪ್ಪ ಎಚ್ಚೈತೋ ನಿನ್ನ ಒಳ್ಳೆ ಕೆಲಸ ಆಯ್ತದ ಅನ್ಬಿಟ್ಟದೆ. ಇವೆಣ್ಣು 5 ಗಂಟೆಗೆ ಎಚ್ಚರಾಗಿ ನೋಡ್ತದೆ, ಮೂಗೇ ಇಲ್ಲ. ಮೂಗು ಉಂಟದ್ಮೇಲೆ ಮಾತು ಹೋಗಲ್ವ, ಮಾತು ಉಂಟೋಗವೆ. ಹಿಂದೆಗಡೆ ಅಮ್ಮ ಅವಳೆ ಅವ್ವ, ಮುಂದೆಗಡೆ ಇವೆಣ್ಣು ಎದ್ದಿ ಬಡ್ಕತಾ ಕೂತದೆ. ಅವ್ವ ನನ್ನ ಮೂಗೋ ನನ್ನ ಮೂಗೋ ನನ್ನ ಮೂಗೋ ಅಂತ ಅಂತು. ಅವ್ರ ಹೋಗಿದ್ದಳಿಗೆ ಏನಾಯ್ತದ, ಮಗಳಿಗೆ ಅಂತ ಬಂದು ನೋಡಿದ್ರೆ ಮೂಗೆಲ್ಲ ತಿರ್ಕದ್ರೆ. ಇವಳು ತಡಗಡ ಎತ್ಕೋದು ಹಾಸ್ಪಿಟ್ಲ್ಗೆ ಹೋಗ್ಬಿಟ್ರೆ, ಅಯ್ಯೋ ಡಾಕ್ಟ್ರೇ ನಿಮ್ಗೆ ದಮ್ಮ ಹೇಳ್ತೀನಿ ನೋಡಿ, ಏನಾರ ಮಾಡಿ ನೋಡಿ, ಹಿಂಗ್ ಮಾಡ್ಕೊಂಡ್ ಕುಂತದೆ ನೋಡಿ ಅಂತಂದ್ರು. ಅವ ಏನಮ್ಮ ಇದು ಹಿಂಗಾಗದಿಲ್ಲ ಅಂತ ನೋಡಿದ್ರು. ಡಾಕ್ಟ್ರು ನೋಡ್ಬಿಟ್ಟದೆ, ಅವ್ವ
ಆಗೋದಿಲ್ಲ ಕಣವ, ಏನ್ ಮಾಡೇನೆ ನಾನು ಅಂತ. ಅವೆಣ್ಣು ಬಡ್ಕ ತಗೋದು ಅವ್ವ ರಕ್ತ ಹೋಗ್ತಾನೆ, ಅವ್ವ ರಕ್ತ ರಕ್ತ ಅಂತದೆ. ಮಾತು ಹಿಂಗ ಆಡ್ತದೆಲ್ಲ ಅಂದ್ಬಿಟ್ಟಿದೆ, ಮಾತು ಉಂಟೋಗಬೇಕೋ ಅಂದ್ಬಿಟ್ಟಿದೆ. ಡಾಕ್ಟರ್ ಹೇಳಿದ್ರು ಅವ್ವ ನಿಮ್ ಗೋಳಾಟವ ನೋಡಿ ಕಾಯ್ತಾ ಇಲ್ಲ, ಯಾಕೋ ಸುಮಾರಾಗಿ ಪ್ಲಾಸ್ಟಿಕ್ ಸರ್ಜರಿ ಅಂತ ಮಾಡ್ಬಿಟ್ಟದ್ದೆ, ಮೂಗ್ನ ಕಾಣಿಸ್ತೀನಿ ಆದ್ರೆ ಯಾರ ಮೂಗ ಮುಟ್ಟಿಗಿಟ್ಟಿರಿ ಜೋಪಾನ, ಯಾರು ಮೂಗ್ ಮುಟ್ಟಿ ಕೊಡುದು. ಮಾತಂತೂ ತರಿಸಿ ಕಾಯ್ಕಿಲ್ಲ ಕಣವ ನನ್ನ ಕೈಲಿ, ಅದು ಮಾತು ಹೊಂಟೋಗಬೇಕನ್ನವ, ಮಾತು ಬರುವುದಿಲ್ಲ ಅಂತ. ಹೆಂಗೋ ಮದ್ವೆ ಆಗಂಟ ಸುಮಾರಾಗಿರ್ಲಿ, ಹೆಂಗೋ ಮೇಷ್ಟ್ರು ಅವ್ರ ಸ್ಕೂಲಿಂದ ಯಾರೋ ಒಬ್ರು ಮೇಷ್ಟ್ರಿದ್ರು ಕರ್ಕೊಬತ್ತೀನಿ ಅಂತ ತೋರಿಸಿದ್ರು, ಗಂಡು ಕರ್ಕೊಬತ್ತೀನಿ ಅಂತವ. ಇದೇ ರೆಕ್ಕೊಂಡು ಹೋಗೋದು, ಇದು ಮೂಗ್ನೇ ತೀರ್ಸ್ಕೊಂಡ್ ಕೂತದಲ್ಲ, ಏನು ಮಾಡೋರೀಗ ಅಂತ ಅನ್ಕೊಂಡಿದ್ದೆ. ಸ್ವಾಮಿ ಹೆಂಗೋ ಹಾಕೊಡ್ರಿ ಮತ್ತೆ ಮೂಗ ಹಾಕಿಸ್ಕೊ ಬಂದು ಅವಳೇನ್ ಮಾಡ್ತಾವಳೆ ಅವನ ಜೊತೆಲಿ. ಯಾಕೆಂದ್ರೆ ಮೂಗ ನಿಂತ್ಕೊಂಡು ಮಾತೊಂಡಾಗವೆ ಅಂತ ಯಾರು ಗೊತ್ತಾದ್ರೆ ಯಾರು ಮದುವೆಗೆ ಬರುವುದಿಲ್ಲ, ನನ್ನ ಮಗಳಿಗೆ ಯಾರು ಕೇಳುವುದಿಲ್ಲ ಅಂತ ಅವಳು ಕಷ್ಟ. ಈಗ ನಿಮ್ಮಂತವ್ರಿಗೆ ಅಪ್ಪರಿಗೆ ಅಪ್ಪ ಕೇರ್ ನಗರ ಕಡೆಗೆ ಹೋಯ್ತಿರ್ಲ, ಸಿಟಿ ಕಡೆಗೆ ಒಂದು ಗಂಡು ಗಿಂಡು ನೋಡ್ಕೊ ಬರ್ರಿ ಅಂತ ನಿಮ್ ಕೈಲಿ ಒಂದು ಫೋಟೋ ಕೊಟ್ಟು ಕಳ್ಸವ್ರೆ ನಿಮ್ಮಂತರ ಕೈಲಿ. ಅವ್ನು ಆಯ್ತು ನೋಡ್ತೀನಿ ಕೊಡವ ಅಂದ್ಬಿಟ್ಟದೆ, ಈಸ್ಕಂದತೆ ಮಡಿಕೊಂಡ್ ಕುಂತವ್ರೆ. ಇವೆಣ್ಣು ಎಲ್ಲಾರು ಬೀದಿ ಒಳಗೆ ಸಿಕ್ಕಿದ್ರು ಸಾಕು, ತೇಜಸ್ಸು ಅಕ್ಕ ಎಲ್ಲಿ ಹೋಯ್ತಾ ಇದೆಯೇ ಅಂತ ಅಂದ್ರೆ ಅವೆಣ್ಣು ನಾನ್ ಮಾತಾಡೋದಿಲ್ಲ ಅಂತವ. ಆದ್ರೂ ತೇಜಸ್ಸು ಬಳಂಗು ನಿನ್ನ ಮಾತಾಡ್ಕೊಯ್ತಾನೆ, ಊಟ ಉಂಟ ಅಂತ ಅದಕ್ಕಂತವೇನು ಅಂತ ಆಗ್ತದೆ. ಬರೀ ಬರೀ ಇಷ್ಟರಲ್ಲೇ ಅದೇ, ಯಾಕಂದ್ರೆ ಅವು ಹೇಳ್ಬಿಟ್ಟಿದ್ನಲ್ಲ ಯಾವ್ದ ಕಣಕು ಮಾತಾಡಲ್ಲ ಅಂತ. ತೇಜಸ್ಗೆ ಇವನಿಗೆ ಮಾತಾಡ್ಸ್ಬೇಕು ಅಂತ ಆಸೆ. ಹೆಂಗ್ ಮಾತಾಡೋದು ನೋಡೋದ ವೆಣ್ಣು, ಹೆಂಗ್ ಮಾತಾಡೋದ ನೋಡೋದ ವೆಣ್ಣು, ಬರೀ ಇಷ್ಟರಲ್ಲೇ ಬರೀ ಯಾರ ಮಾತಾಡೋದು ಎಲ್ಲಿ ಹೋಯ್ತಾ ಇದೀವಾ ಅಂತ ಅಂತದೆ. ಬರೀ ಇಷ್ಟನೇ ಇತ್ತು. ಆಯ್ತು ಹಿಂಗೆ ಅಪ್ಪ ನಿಮ್ಮಂತರ ಕೊಟ್ಟಿದ್ರಲ್ಲ ಫೋಟೋವಾ, ಹಿಂಗೆ ಕೇರ್ ನಗರಕ್ಕೆ ಹೋದ್ರು, ಅವ್ರ ಸ್ನೇಹಿತರು ಯಾರೋ ಒಬ್ರು ಸಿಕ್ಕಿದ್ರು ಮೈಸೂರವರು. ಏನ್ ಸಮಾಚಾರ ನಿಮ್ ಊರ್ ಕಡೆಗೆ ಎಲ್ಲ ಮಳೆ ಬೆಳೆ ಹೆಂಗಣ ಅಂತ ಮಾತಾಡ್ತಾ ಹೇಳ್ಕೊಳಗ. ಅದೇ ಊರ್ ಕಡೆಗೆ ಒಂದು ಹೆಣ್ಣಿದ್ರು ತೋರಿಸಿ ಅಂತ ಅವನು ಸ್ನೇಹಿತರು ಒಬ್ಬರಿಗೆ ಗಂಡು ನೋಡ್ಕೊಂಡ್ ಬಂದಿದ್ದ. ಆ ಗಂಡು ಎಂತೆ ಅದು ಅಂತಂದ್ರೆ ಯಾವ್ದೋ ಜಾತ್ರೆಗೆ ಹೋಗ್ಬಿಟ್ಟಿದೆ, ಹೆಣ್ಣು ಕೆಣಕ್ ಕೊಟ್ಟಿದ ಅಂದ್ಬಿಟ್ಟಿದೆ. ಅಣ್ಣ ಅವ್ನು ಬಹಳ ಚೆನ್ನಾಗಬೇಕನ್ನ ಹೆಣ್ಮಗ ಅಂತ ಅವ್ರ ಸ್ನೇಹಿತರು ಕೇಳ್ತವ್ರೆ ಮೈಸೂರವರು. ಆಮೇಲೆ ಹೆಣ್ಣು ಗುಣ ನಡ್ತೆ ಹೆಂಗಣ ಅಂತ ಅಂದ್ರು. ಅದಕ್ಕೆ ಹೆಣ್ಣೋರಿದ್ಮೇಲೆ ಫೋಟೋ ತಕ ಹೋಗಿದ್ದಾನೆ. ಅವನಂದ ನಮ್ಮ ಹೆಣ್ಣು ಕೈಯ ತೊಳ್ಕೊಂಡು ಮುಟ್ಟಬೇಕು ಕಣ್ರಿ, 500 ಮಾತು ಮಾತಾಡೆ, ನಮ್ಮ ಹೆಣ್ಣು ತಿರುಗಿಕೊಂಡು ಒಂದು ಮಾತು ಮಾತಾಡೋದಿಲ್ಲ. ಅದಕ್ಕೆ ಅವನಿದ್ದಾನದ ಇಂಥ ಎಣ್ಣೆ ನಮಗೂ ಬೇಕಾಗಿರೋದು ಕನ್ನಡ ಅಂದ್ಬಿಟ್ಟದೆ. ಹೆಣ್ಣು ಕೇಳ್ತವ್ರೆ ಗಂಡನ್ನ, ಬರೀ ನಮ್ ಹೆಣ್ಣನ್ ಮಾತ್ರ ವಿಚಾರ ಮಾಡಕತ್ತ ಇದೀಯ, ಗಂಡು ಗಂಡ ಹೆಂಗಪ್ಪ ಅಂತ ಅಂದ್ರು. ಗಂಡು ಇಬ್ರಿಗೂ ಮಾತುಕತೆ ಆಯ್ತು, ಒಪ್ಪಂದ ಆಯ್ತು, ಮದ್ವೆನೂ ಆಯ್ತು, ದಾಮ್ದು ಮತ್ತ ಮದ್ವೆನೂ ಮಾಡ್ಕೊಂಡು ಹೋಗವ್ರೆ. ಮದ್ವೆ ಆಗಿ 15 ದಿವಸ ತಿಂಗಳು ಕಳೀತಾರೆ. ಹೆಣ್ಣು ಯಾರ ಜೊತೆನೂ ಮಾತಾಡೋದು, ಅವ್ರು ಹೇಳ್ಬಿಟ್ಟಿದ್ದಾರೆ ಯಾರ ಜೊತೆನೂ ಮಾತಾಡ್ಬೇಡ ಅಂತ. ಈ ಹೆಣ್ಣು ಇದು ಗಂಡವ್ರ ಅಪ್ಪ ಅಂದ್ರೆ ಹೆಣ್ಣವ್ರ ಮಾವ, ಇದಕ್ಕಬಾ ಊಟ ಆಯ್ತವಾ, ಊಟ ತಕಬಾ ಅಂತಂದ್ರೆ ಹೆಣ್ಣು ಅಂತದೆ, ಮೂಲೆಗೆ ಹೋಯ್ತದೆ, ತಿರುಗಿ ಒಂದ್ ಜೊತೆಲೂ ಮಾತಾಡ್ತಾ ಇಲ್ಲ. ಯೋಚನೆ ಮಾಡ್ದ, ಯಾಕೋ ಕಡೆ ನಮ್ ಸೊಸೆ ಯಾರ ಜೊತೆಲೂ ಮಾತಾಡ್ತಾ ಇಲ್ವಲ್ಲ, ಏನೋ ನಾಚ್ಕೊಂಡು ನಾವೆಲ್ಲ ಇರೋದಕ್ಕೇನೋ ಮಾತಾಡ್ತಾ ಇಲ್ಲ. ನೋಡಿಯಮ್ಮ ನಾವಿಬ್ರು ಧರ್ಮಸ್ಥಳ ಅದನ್ನ ಟೂರ್ಗ್ ಹೋಗಿದ್ ಬರದ, ಗಂಡ ಹೆಂಡ್ತೀನಿ ಇಬ್ರೇ ಇದ್ರೆ ಮಾತಾಡ್ಕೊಂಡಾರೇನೋ ಅಂತ ಅಂದ್ಬಿಟ್ಟದ್ಯ. ಬಿಟ್ಬಿಟ್ಟು ಹೊಂಟು ಹೋದ್ರು. ಗಂಡ ಇದ್ದನು ಹೋಗ್ಬಿಟ್ಟದೆ, ಅಪ್ಪನುವೆ ಅವ್ನುವೆ ಹೋಗಿ ಕೇರ್ನಗರಕ್ಕೆ ಹೋಗಿ ಬಸ್ ಹತ್ಬಿಟ್ಟು ಬಂದ್ಬಿಟ್ಟದೆ. ಅಣ್ಣ ಎಡ್ತಿಗೆ ಹೇಳ್ದ, ಅಲ್ಲ ಕಣಮೆ ನಾನು ನೋಡ್ತವನಿ ನಿನ್ನ, ಮದ್ವೆ ಆಗ 1 ತಿಂಗಳಾದ್ರೂ ನನ್ನ ಕಡೆ ತಿರುಗ ನೋಡ್ತಾ ಇಲ್ವಲ್ಲ, ನನ್ನ ಜೊತೆ ಮಾತಾಡ್ತಾ ಇಲ್ವಲ್ಲ, ನೀನು ಏನ್ ಮಾಡಿದೇನೋ ಅಂತದ್ದ ನಾನು ಇವತ್ತು ನಿನ್ನ ಮಾತಾಡೋ ಗಂಟ ಬಿಡುದಿಲ್ಲ ಅಂತ ಹಿಡ್ಕೊಂಡ್ ಕೂತ್ಕೊಬಿಟ್ಟ. ಅದಕ್ಕ ಹೆಣ್ಣು ಅಂತ ಅಂತದು, ಇವತ್ತು ನಿನ್ನ ಮಾತಾಡೋ ಗಂಟ ಬಿಡುದಿಲ್ಲ ಅಂತ. ಈ ಹೆಣ್ಣು ಹತ್ಕೊಂಡು ಇವ ಮಾತಾಡು ಮಾತಾಡು ಅಂತಂದಿಲ್ಲ, ಏನ್ ಮಾತಾಡೋದು ಈಗ ನಾನು ಅಂತ. ಇವನು ತಲೆಕೆಟ್ಟ ಆಯ್ತಾನೆ, ಇದ್ಯಾವ ಆಡಿದು ಇದು ಹಿಂಗಿದ್ದ ಆಡು ಪುಣ್ಯ ಅಂತ ಅಂದ್ಬಿಟ್ಟದೆ. ಇದಕ್ಕೆ ಹಿಂಗಾಡ್ತಾ ಇದೆಯಲ್ಲ, ತಡಿ ಈ ಆಡು ಬೇಡ ತಡೆ ಅಂದ್ಬಿಟ್ಟು ಪುಣ್ಯ ಅಂತ ಕೊಡಬಿಟ್ಟದೆ. ಯಾವ್ದಾರ ನೀನ್ ಚಿತ್ರಗೀತೆ ಪುಸ್ತಕ ಇದ್ರು ಕೊಡಬೇಡಿ ಅಂದ್ಬಿಟ್ಟು ಪುಣ್ಯ ಅಂತ ಚಿತ್ರಗೀತೆ ಇಟ್ಕ ಬಂದು ಕೊಟ್ಬಿಟ್ಟದೆ. ತಕ ಇದ್ರಲ್ಲಿ ಯಾವ್ದಾರ ಇದು ಹೊಸ ವಿಚಾರದಿಂದ ಒಂದು ಆಡು ಅಂತ ಅಂದ್ಬಿಟ್ಟು ಅವೆಣ್ಣು ಅಂತ ಅಂದು, ಪುಣ್ಯ ಒಳ್ಳೆ ಚೆನ್ನಾಗ್ ಆಡೋ ಕುಡಿಕದಕ್ಕ ತಕ ಆಡೋ ಅಂತ. ಇವೆಣ್ಣು ತಿರ್ಗಾ ಶುರು ಮಾಡಕತ್ತು. ಅವ್ನು ಕಂಠ ತಡಿಕಾಗದಂತೇನೆ ಶುರು ಮಾಡಕತ್ತು.
ಇದು ಹಿಂಗ ಆಡ್ತಿದ್ದಾರೆ ಈ ಹೆಣ್ಣು ಎಲ್ಲ ಹಾಡುಗೊಳ್ಳುವೆ ಅನ್ಕೋದು ಗಂಡಕ್ಕೆ ತರ್ಕೆಟ್ಟೈತೆ ಕನ್ನಡ ಪಿಕ್ಚರ್ಗಳು ಅಂತ ಹಿಂಗ ಆಡ್ತಾ ಇದೀಯ ನೀನ್ ತಾಯಿ ಆಡ ಹಿಂಗೆ ಯಾಡ ಹಿಂದಿ ಪಿಕ್ಚರ್ ಆಡ ಇಲ್ಲ ಒಂದ ಕನ್ನಡವೇ ಈ ಮಟ್ಟಿಗೆ ಕೈ ಬೆಳಿಗ್ಗೆ ಹಿಂದಿ ಪಿಕ್ಚರ್ ಹೆಂಗ ಆಡೋದು ಈ ಹೆಣ್ಣು ಅಂತ ಅವೆಲ್ಲ ಗೊತ್ತಿಲ್ಲ ಹಿಂದಿ ಪಿಕ್ಚರ್ ಆಡ್ಲೇಬೇಕು ಅಂತ ಇವೆಣ್ಣು ಚಿಕ್ಕದ್ರಲ್ಲಿ ಯಾರೋ ಮೈಕ್ ಸೆಟ್ ಆಗ್ತಾ ಕೇಳಿಸ್ಕೊಂಡ್ಬಿಟ್ಟದೆ ಒಂದು ಆಟ ಇವ್ನ ಕಾಟ ತಳಿಕಾಗಂತೇಳಿ ಸುರು ಈ ಆಡ ಆಡ್ದೆ ಚೆನ್ನಾಗಿ ಆಡ್ತಾವ ನೆಡ್ತಿ ಆಡ ಮುತ್ತಿ ಕಡದ ಅಂತ ಯಾವಾಗ ಅವನು ಮೂಗಿಗೆ ಕೈ ಹಾಕುತ್ತೋ ಇವೆಣ್ಣು ರಪ್ಪ ಕೈ ಹಾಕ್ಬಿಟ್ಟದೆ ಅವೆಣ್ಣು ಕೈ ಹಿಡ್ಕೊಂಡ್ಬಿಟ್ಟದ ಇವನು ಮೂಗಿ ಹಿಡ್ಕೊಂಡ್ಬಿಟ್ಟವ್ರೆ ಇಬ್ರುವೆ ಮಕ್ಕ ನೋಡ್ಕೊತಾ ಕೂತವ್ರೆ ನಾವು ಗೊತ್ತಿತ್ತಾಗೋಗಿರೋದೆ ಅಲ್ಲೋ ಕಣ್ಣದ ಅಂದ್ಬಿಟ್ಟದೆ ಇಬ್ರು ನೋಡ್ಕೊತಾ ಇದ್ದಾರು ಹಂಗೇನೆ ಪೆಚ್ಚಾಗ ನಿಂತ್ಕೊಬಿಟ್ಟದೆಯೇ ಇವನಿದ್ದನು ಸ್ವಲ್ಪ ಹೊಸ ಆದ್ಮೇಲೆ ಹೇಳ್ತಾವನೆ ಬಿಡಬೇಕಯ್ಯ ಮೆಲ್ಲಿಗೆ ಬಿಡಬೇಕಯ್ಯ ಅಂತ ಅಂದ ಅದಕ್ಕೆ ಅವೆಣ್ಣು ನೀ ಬಿಡು ಬಿಡಬೇಕಯ್ಯ ನೀ ಬಿಡು ಮೂಹ ನೀ ಮೂಹನೆ ನಾನು ಬಿಡಬೇಕಯ್ಯ ಮಾಡ ನಾನು ಅನ್ನೋದಿಂದ ನೋಡ್ತಾವನಿ ನಾನು ನಿನಗೆ ತಗೊಂಡು ಯಾಕಂಗ ನಿವಾಸ ಮಾಡ್ತೀನಿ ಅಜ್ಜಯ್ಯ ನಿಮ್ಮ ಮುಂದೆ ಕೈ ಮುಂದೆ ಆಯ್ ಬಿಡಬೇಕಯ್ಯ ಅಂತ ಅವನಿಗೆ ನೀನ್ ಯಾಕೊಂಡು ಹೋಗ ನೀನ್ ಹಾಕೊಂಡು ಆಮೇಲೆ ಹೋಗ ನೀನ್ ನನ್ನ ಮಗನೇ ನೋಡ್ಕೋವಾಗ ನಾನು ಅನ್ನೋದಿಂದ ನೋಡ್ತಾವನೆ ನನ್ನ ನಿವಾಸದಿಂದ ನೀನು ಮೂಗು ಕೈ ಹಾಕೊಂಡಾಗ ನೀನ್ ಮೂಗು ನಾ ಕೈ ಕೊಟ್ಟನೆ ಇಲ್ಲ ನನ್ನ ನಿವಾಸ ನೋಡ್ತೀನಿ ಅಜ್ಜಯ್ಯ ಅಂತ ಅನ್ನೋದೇ ಬಿಡಬೇಕಯ್ಯ ಅಂತ ಇವನು ಏನ್ ಮಾಡಿದ್ರು ಕೈ ಬಿಡೋದು ಆ ಬೆಣ್ಣು ಕೈ ಹಿಡ್ಕೊಂಡ್ಬಿಟ್ಟದೆ ಇವನು ಮೂಗು ಕೈ ಹಾಕ್ಬಿಟ್ಟವ್ರೆ ಇಬ್ರು ನೀರ್ ಬಿಡು ಅನ್ಕೊಂಡದೆ ಇಬ್ರು ಸಾಕಾಗ್ಬಿಟ್ರು ಆ ಬೆಣ್ಣನ ಕೈಗೆ ಕೈ ಬಂದ್ಬಿಡ್ತು ಇವನ ಕೈಗೆ ಮೂಗು ಬಂದ್ಬಿಡ್ತು ಹಿಡ್ಕೊಂಡದ್ದೆ ಮೂಗ ಹಿಡ್ಕೊಂಡು ನೋಡ್ತವನೆ ಅಲ್ಲ ಇಂಥ ಹೆಣ್ಣ ಮದುವೆ ಮಾಡ್ಬೇಕು ಅಂತ ತೇಜಸ್ಸು ಅದು ಎಷ್ಟು ದಿವಸದಿಂದ ಕಾಯ್ಕೊಂಡು ಕೂತಿದ್ದ ನನಗೆ ಅಲ್ಲ ಕಳ್ಕೊಂಡ್ರೆ ಎಲ್ಲಿದ್ದನು ಅಂತ ಅಂದ್ಬಿಟ್ಟು ತೇಜಸ್ಸನ್ ಕೇಳ್ತಾವ್ರೆ ತೇಜಸ್ಸು ಇಂಥ ಎಣ್ಣ ತೋರ್ಸೋದು ನೀನ್ ನನಗೆ ಅಂತ ತೇಜಸ್ ಹೇಳ್ತಾವ್ರೆ ಅಣ್ಣ ನನ್ ಮೊದ್ಲೇ ಹೇಳಿರ್ಲಿಲ್ವಾ 500 ಮಾತಾಡಿ ನಮ್ಮ ಹೆಣ್ಣು ತಿರಿಕೊಂಡು ಒಂದ್ ಮಾತು ಮಾತಾಡೋದಿಲ್ಲ ಅಂತ ನೀವ್ಯಾಕ್ ಮಾತಾಡ್ಸ್ಕೊ ಹೋಗಿದ್ಯಾ ಬೆಣ್ಣ ಅಂತ ಅದಕ್ಕೆ ತೇಜಸ್ ಕೇಳ್ತಾವನೆ ಅಣ್ಣ ಗಂಡ ಇಂಥ ಗಂಡ ನಮಗ್ ತೋರ್ಸೋದು ನೀನು ಈ ಇಲ್ಲಿ ಲೈವ್ ಮಾಡೇ ನಾನು ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ಫುಲ್ ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡೋಕ್ಕಾಗಲ್ಲ ಕಾಪಿರೈಟ್ ಆಗುತ್ತೆ ಅಂತ ಹೇಳಿ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಊಟದೆಲ್ಲ ಏನೋ ವೀಡಿಯೋಸ್ ಮಾಡ್ಕೊಂಡಿಲ್ಲ ಇದು ಬಂದು ಮಾರನೇ ಬೆಳಗ್ಗೆಗೆ ವೈಕುಂಠ ಸಮಾರಾಧನೆ ಮಾಡಬೇಕು ಅಂತ ಹೇಳಿ ನಾಟಿ ಕೋಳಿ ಸಾಂಬಾರನ್ನ ಮಾಡಿ ಎಡೆ ಇಟ್ಟರು ಓಕೆ ಗೈಸ್ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು.